ಆಶಾ ಕಾರ್ಯಕರ್ತೆಯರ ಸಂಘಟನೆಯಿಂದ ಆಶಾ ಕಾರ್ಯಕರ್ತೆಯರ ರಾಜ್ಯ ಮಟ್ಟದ ಅನಿರ್ದಿಷ್ಟ ಹೋರಾಟ ನಿನ್ನೆಯಿಂದ ಪ್ರಾರಂಭ ಆಗಿದೆ. ಇಡೀ ದಿನ ನಿನ್ನೆ ಮತ್ತು ರಾತ್ರಿ ಅಹೋರಾತ್ರಿ ಹೋರಾಟ ಮಾಡಿ ಇವತ್ತು ಎರಡನೇ ದಿನಕ್ಕೆ ಈ ಹೋರಾಟ ಕಾಲಿಟ್ಟಿದೆ. ನಿನ್ನೆ ದಿನ ಸುಮಾರು 20-25 ಸಾವಿರಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತೆಯರು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಇವತ್ತು ಸುಮಾರು ಒಂದು 15 ಸಾವಿರದಷ್ಟು ಮತ್ತೆ ಹೊಸದಾಗಿ ಇನ್ನೂ ಬರ್ತಾ ಇದ್ದಾರೆ, ಮತ್ತು ನಾಳೆಗೂ ಜಾಯ್ನ್ ಆಗ್ತಾರೆ. ಸೊ ನಾವೀಗಾಗಲೇ ಕರೆ ನೀಡಿರೋ ಪ್ರಕಾರ ಆಶಾ ಕಾರ್ಯಕರ್ತೆಯರ ಈ ಒಂದು ಹೋರಾಟ ಅನಿರ್ದಿಷ್ಟ ಹೋರಾಟ ಆಗಿದೆ. ಇದು ಎಲ್ಲ ಆಶಾ ಕಾರ್ಯಕರ್ತೆಯರು ಅದೇ ರೀತಿ ನಿರ್ಣಯ ಮಾಡಿದ್ದಾರೆ. ಮುಖ್ಯವಾದಂಥ ಬೇಡಿಕೆ ಅಂದರೆ ಆಶಾ ಕಾರ್ಯಕರ್ತೆಯರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 2 ಅನುದಾನ ಸೇರಿ 15,000 ರೂಪಾಯಿ ಆಗಬೇಕನ್ನೋದು ನಮ್ಮ ಪ್ರಮುಖ ಬೇಡಿಕೆ ಆಗಿದೆ. ಕಳೆದ 8 ವರ್ಷಗಳಿಂದ ನಮಗೆ ಕೇಂದ್ರ ಸರ್ಕಾರದಿಂದ ನೀಡುವಂಥ ಪ್ರೋತ್ಸಾಹಧನದಲ್ಲಿ ಸಂಪೂರ್ಣವಾಗಿ ಬರದೇನೆ ನಾವು ಮಾಡಿರುವಂಥ ಕೆಲಸಕ್ಕೆ ಸರಿಯಾದಂಥ ದುಡ್ಡು ಬರ್ತಾಯಿಲ್ಲ. ಸಾವಿರಾರು ರೂಪಾಯಿ ಪ್ರತಿ ಆಶಾ ಲಾಸ್ ಆಗಿದೆ. ಅಷ್ಟೆಲ್ಲ 42,000 ಆಶಾಗಳಿಂದ ಕೋಟ್ಯಾಂತರ ರೂಪಾಯಿ ಇವತ್ತು ಸರ್ಕಾರಕ್ಕೆ ಉಳಿದಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಈ ಸಂದರ್ಭದಲ್ಲಿ ನಾವು ಹಲವಾರು ಬಾರಿ ಹೋರಾಟ ಮಾಡಿ ಇದನ್ನು ಸರಿಪಡಿಸಿ ದುಡ್ದಷ್ಟು ಹಣ ನಮಗೆ ಕೊಡಿ ಅಂತ ಕೇಳಿದಾಗಲೂ ಕೂಡ ಅಲ್ಪ ಪರಿಹಾರ ಮಾಡಿರ್ತಾರೆ. ಆದರೆ ಅದು ಸಂಪೂರ್ಣವಾಗಿ ನಮಗೆ ಮಾಡಿದಷ್ಟು ದುಡ್ಡು ಬರ್ತಾ ಇಲ್ಲ. ಈಗ ರಾಜ್ಯ ಸರ್ಕಾರದಿಂದ 5,000 ಇದೆ, ಇನ್ನು ಉಳಿದಾಗೆ ಕೇಂದ್ರ ಸರ್ಕಾರದ ಹಣ ಇದೆ. ಆ 2 ಒಟ್ಟಿಗೆ ಸೇರಿಸಿದ್ರೆ ಸುಮಾರು ಒಂದು 12,000ದಷ್ಟು ಇರ್ಬೋದು. ಬಟ್ ನಮಗೆ ಬರ್ತಿರೋದು 8,000, 7,000, 9,000 ಮ್ಯಾಕ್ಸಿಮಮ್. ಅದು ಯಾವುದೋ ಒಂದು ತಿಂಗಳು ಬರುತ್ತೆ. ಸೊ ಈ ಪರಿಸ್ಥಿತಿನಲ್ಲಿ ಒಟ್ಟು ಸೇರಿಸಿ ನೀವು 12 ಇರುತ್ತೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು 5,000 ಇರುವಂಥದ್ದನ್ನು 8,000 ಮಾಡ್ತೀವಿ ಅಂತಲೂ ಹೇಳಿದ್ರು. ಅದನ್ನು ಸೇರಿಸಿದ್ರೆ 15,000 ಆಗುತ್ತೆ. ಕನಿಷ್ಠ ನಾವು ಕೇಳ್ತಿರೋದು ನಮ್ಮ ದುಡಿತಕ್ಕೆ ಏನು ಮಾಡ್ತಾ ಇದ್ದೀವಿ ಅದಕ್ಕೆ ಕನಿಷ್ಠ 15 ಕೊಡಿ ಅನ್ನೋದು ನಮ್ಮ ಬೇಡಿಕೆ ಆಗಿದೆ. ಹಲವಾರು ರಾಜ್ಯಗಳಲ್ಲಿ ನಿಗದಿತ ಒಂದು ವೇತನ ಫಿಕ್ಸ್ ಮಾಡಿದ್ದಾರೆ. ಅದೇ ರೀತಿ ನೀವು ರಾಜ್ಯದಲ್ಲಿ ಮಾಡಿ. ಹೆಣ್ಮಕ್ಳು ಪರ ಅಂತೀರಾ. ಸೊ ಖಂಡಿತವಾಗ್ಲೂ ಹೆಣ್ಮಕ್ಳಿಗೆ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರ. ಇನ್ನೊಂದು ಕಡೆಗೆ ನಿಮಗೂ ಗ್ಯಾರಂಟಿ ಕೊಟ್ಟಿವಿ ಅಂತ ನಮ್ಗೆ ಹೇಳ್ತಾರೆ. ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ 42,000 ಜನ ಎಲ್ಲರೂ ಕೂಡ ಹೆಣ್ಮಕ್ಳನ್ನೇ. ನಾವು ಆಶಾ ಕಾರ್ಯಕರ್ತೆಯರು ಅಲ್ಲದೆ ಇದ್ದರೂ ಕೂಡ ನಮಗೆ ನೀವು ಗ್ಯಾರಂಟಿ ಕೊಡ್ತಾ ಇದ್ರಲ್ವ. ಹೊಸದಾಗಿ ನಮಗೆ ಎಕ್ಸ್ಟ್ರಾ 2 ಕೊಟ್ಟಿ ಅಂತಂದು ಹೇಳೋವಂಥ ಪ್ರಮೇಯನೇ ಇಲ್ಲ. ನಾವು ಕೇಳ್ತಿರೋದು ನಮ್ಮ ಆಶಾ ಕೆಲಸಕ್ಕೆ ಹಗಲು ರಾತ್ರಿ ದುಡಿತಾ ಇರೋವಂಥ ಕೆಲಸಕ್ಕೆ ದುಡ್ಡು ಕೊಡಿ ಅಂತ ಕೇಳ್ತೀವಿ. ಏನು ಲಾಸ್ ಆಗ್ತಾ ಇದೆ ಅದನ್ನು ಸರಿ ಮಾಡಿ. ಸಂಪೂರ್ಣವಾಗಿ 15,000 ಕೊಡೋದ್ರ ಮೂಲಕ ಮಾತ್ರ ಬದಲಾವಣೆ ಇದನ್ನು ಏನೋ ನಷ್ಟನ ಬರ್ಸೋಕ್ಕೆ ಸಾಧ್ಯ, ದುಡಿತಕ್ಕೆ ತಕ್ಕ ಪ್ರತಿಫಲ ಕೊಡೋಕ್ಕೆ ಸಾಧ್ಯ ಅಂತ ಹಲವಾರು ಬಾರಿ ಲೆಕ್ಕಾಚಾರ ಒಪ್ಪಿಸಿದ್ದೀವಿ. ನಾವು ಕಳೆದ ವರ್ಷ ಇದೇ ಫ್ರೀಡಮ್ ಪಾರ್ಕಲ್ಲಿ 2 ದಿನ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕರೆದು ಸ್ಟ್ರೈಕ್ ವಾಪಸ್ ತಗೊಳ್ಳಿ, ನಿಮ್ಮ ಬೇಡಿಕೆ ಏನಿದೆ ನಾವು ಈಡೇರಿಸ್ತೀವಿ, ನನ್ನನ್ನು ನಂಬಿ ವಾಪಸ್ ಹೋಗಿ ಅಂತಂದು ಹೇಳಿದ್ರು. ಆ ಭರವಸೆ ಮೇಲೆ ಎಲ್ಲರಿಗೂ ಹೇಳಿ ಮುಖ್ಯಮಂತ್ರಿಗಳು ಹೇಳಿದಾರಂತ ಕಳಿಸಿದ್ವಿ. ಅಲ್ಲಿಂದ ಇಲ್ಲಿವರೆಗೆ ಆಗಿದ್ದೇನು? 15-16 ಮೀಟಿಂಗ್ ಮಾಡಿದ್ದಾರೆ. 4 ಜನ IAS ಆಫೀಸರ್ಸು, ಆರೋಗ್ಯ ಮಂತ್ರಿಗಳು. ಇದನ್ನು ನಮ್ಮ ಸಣ್ಣ ಸಮಸ್ಯೆ ಒಂದು 15,000 ಕೊಡ್ರಿ ಅನ್ನೋದು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟು ದಿನಗಳು ಬೇಕಾ? ಇಷ್ಟು ಸಭೆಗಳು ಬೇಕಾ? ಸೊ ನಾವು ಕೇಳ್ತಾ ಇದ್ದೀವಿ, ನಿಜವಾಗ್ಲೂ ನೀವು ಹೆಣ್ಮಕ್ಳ ಪರ ಆಗಿದ್ದೀರಿ ಅಂತಂದರೆ ನಿಮ್ಮ ಒಂದು ಮನಸ್ಸನ್ನು, ಇಚ್ಛಾಶಕ್ತಿನ ಪ್ರದರ್ಶಿಸಿ. 15,000 ರೂಪಾಯಿ ಕೊಡೋದಕ್ಕೆ ಹೇಗೆ ಸಾಧ್ಯ ಅಂತ ನಿಮಗೂ ಗೊತ್ತು, ಅದು ಕೊಡ್ಬೋದು ಅಂತ ನಾವು ಆಗ್ರಹ ಮಾಡ್ತಾಯಿದ್ದೀವಿ. ಮತ್ತೊಂದು, ಹೋರಾಟ ಮಾಡ್ತಾ ಇರೋಂಥವ್ರಿಗೆ ಬೆದರಿಕೆ ಪತ್ರಗಳನ್ನ ಕಳಿಸಿದ್ದಾರೆ. ಮೊನ್ನೆ ಆರೋಗ್ಯ ಇಲಾಖೆ ಆಯುಕ್ತರು, ನೀವು ಕೆಲಸ ಬಿಟ್ಟು ಹೋರಾಟಕ್ಕೆ ಹೋದರೆ ಹೊಸ ಆಶಾನ್ ತೊಗೊತೀವಿ ಅಂತೇಳಿ. 17 ವರ್ಷದಿಂದ ನಾವು ಕೆಲಸ ಮಾಡ್ತಿರೋಂಥವ್ರು ಇವತ್ತು ಕೆಲಸದಿಂದ ತೆಗಿತೀವಿ ಅಂತಂದು ಯಾವ ರೀತಿ ಹೇಳ್ತೀರಿ ಹೆಣ್ಮಕ್ಳಿಗೆ ನೀವು? ಎಲ್ಲಿ ಇದು ಕಾನೂನು ಬಾಹಿರ ಅಂತೆ. ಅಂದರೆ ಇವತ್ತು ಕಾರ್ಮಿಕ ಕಾಯ್ದೆ ಪ್ರಕಾರ ಹೋರಾಟ ಮಾಡೋದು ಕಾರ್ಮಿಕರ ಹಕ್ಕು. ಸೊ ಹೀಗಾಗಿ ಈ ಹಕ್ಕನ್ನು ಕಿತ್ಕೊಳ್ಳೋಂಥದ್ದು ಕಾರ್ಮಿಕ ಕಾನೂನು ವಿರೋಧಿ ಅಂತಂದು ಹೇಳ್ತಿದ್ದೀರಲ್ಲ, ನಿಮಗೆ ಕಾನೂನು ವಿರೋಧಿ ನೀವು ಮಾಡ್ತಿದ್ದೀರ, ಇಲ್ಲದೆ ಇರೋ ಕಾನೂನನ್ನ ನೀವು ಮಾಡ್ತಾ ಇದ್ದೀರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಪಾಯಿಂಟು, ಕೊರೋನಾ ಅಂತ ಸಾಂಕ್ರಾಮಿಕ ರೋಗ ಮತ್ತೊಂದು ಏನೋ ಹೇಳ್ತಾ ಇದ್ದೀರಿ. ಸೊ ಇವತ್ತು ಜನಗಳ ಮಧ್ಯೆ ಇದ್ದು ಜಾಗೃತಿ ಮೂಡಿಸ್ಬೇಕಾದವರು ನಾವು 42,000 ಜನ ಕೊರೋನಾ ವಾರಿಯರ್ಸ್ ನಾವು. ಸೊ ಇವತ್ತು ನಮ್ಮನ್ನಿಲ್ಲಿ ಇಟ್ಕೊಂಡು ಬೇಡಿಕೆಗಳನ್ನ ಈಡೇರಿಸ್ತೇನೆ, ನೀವಿವತ್ತು ಏನು ಮಾಡ್ತಾ ಇದ್ದೀರಾ? ಕೊನೆಗೆ ಜನಗಳನ್ನ ಆರೋಗ್ಯನ ಕಿತ್ಕೋತಾ ಇದ್ದೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಾದರೂ ಇವತ್ತು ಜನಸಾಮಾನ್ಯರಿಗೆ ನಾವು ಕೊಡುವಂಥ ತಾಯಂದ್ರ ಸೇವೆಗೆ ಇವತ್ತು ಏನಾದರೂ ಧಕ್ಕೆ ಬರುತ್ತೆ ಅಂತ ಆದರೆ ಇದಕ್ಕೆ ಕಾರಣ ಆರೋಗ್ಯ ಇಲಾಖೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಸರ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಒಟ್ಟಾರೆಯಾಗಿ ನಾವೇನು ತಳಮಟ್ಟದಲ್ಲಿ ಜನಸಾಮಾನ್ಯರ ಮಧ್ಯೆ ಆರೋಗ್ಯ ಸೇವೆ ಕೊಡ್ತಾ ಇದ್ದೀವಿ, ಇದನ್ನು ಒಂದು ಕೇಳಿರೋವಂಥ ಒಂದು ಬೇಡಿಕೆ ಅತ್ಯಂತ ನ್ಯಾಯೋಚಿತವಾಗಿದೆ. ಇದನ್ನು ಜಾರಿ ಮಾಡಿ ಇಡೀ ದೇಶದಲ್ಲೇ ಕರ್ನಾಟಕದ ಮಾದರಿಯಾಗಿರಿ ಅಂತಂದು ನಾನು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಮೇಡಮ್, ಈಗ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೀರಾ, ಈಗ ಸಂಬಂಧಪಟ್ಟ ಸಚಿವರು ದಿನೇಶ್ ಗುಂಡೂರಾವ್ ಆಗ್ಬೋದು, ಇಲಾಖಾ ಅಧಿಕಾರಿಗಳು ಯಾರ್ಯಾರು ಸ್ಪಂದಿಸಿದ್ರು? ನಿನ್ನೆ ಬಂದು ನಿರ್ದೇಶಕರು ಉಪನಿರ್ದೇಶಕರುಗಳು ಬಂದು ಮನವಿ ಪತ್ರ ಸ್ವೀಕಾರ ಮಾಡಿ ಹೋಗಿದ್ದಾರೆ. ಆದರೆ ಅವರು ಮನವಿ ಪತ್ರ ಸ್ವೀಕಾರ ತಗೊಂಡು ಆರೋಗ್ಯ ಸೇವೆ ಕೊಡಬೇಕಾದವ್ರೆ ನಾವೇ ಜನಗಳ ಮಧ್ಯೆ ಇದ್ದು ಅಂಥವ್ರನ್ನೆಲ್ಲ ನೀವು ಅವ್ರ ಬೇಡಿಕೆಗಳಿಗೆ ಸ್ಪಂದಿಸದೇನೆ ಒಂದು ಸಾಂತ್ವನ ಹೇಳ್ದೇನೆ ಜನಸಾಮಾನ್ಯರನ್ನ ಬಲಿ ಮಾಡಕ್ಕೆ ಹೊರಟಿರೋರು ನೀವು. ನೇರವಾಗಿ ಏನಾದರೂ ಆರೋಗ್ಯ ಇಲಾಖೆಯಲ್ಲಿ ಸಮಸ್ಯೆ ಆಯಿತು ಅಂತಂದರೆ ಸರ್ಕಾರನೇ ನೇರ ಹೊಣೆ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಈಗ ಸರ್ಕಾರ ಕೂಡಲೇ ಸ್ಪಂದಿಸ್ತಿಲ್ಲ ತಮಗೆ ಅಂದರೆ, ಈಗ ಆರೋಗ್ಯ ಸಚಿವರು ಕೂಡ ಸ್ಪಂದಿಸ್ತಿಲ್ಲ ಅಂದರೆ, ಈಗ ಅಹೋರಾತ್ರಿ ಧರಣಿ ಎಲ್ಲಿವರೆಗೂ ಮಾಡ್ತೀರಾ? ಈಗ ಆಶಾ ಕಾರ್ಯಕರ್ತರಿಲ್ಲ ಅಂದರೆ ಅಲ್ಲಿ ನಿಮಗೆ ಗೊತ್ತು ಏನೆಲ್ಲ ಕೆಲಸಗಳು ನೆನೆಗುದಿಗೆ ಬೀಳ್ತವೆ ಅಂತ, ತುಂಬ ಕಷ್ಟ ಆಗುತ್ತೆ. ಈಗ ನೀವು ಯಾವ ರೀತಿ ಕ್ರಮ ತಗೊಳ್ತೀರಾ ಮುಂದೆ? ಈಗ ಸರ್ಕಾರ ಸ್ಪಂದಿಸಲಿಲ್ಲ ಅಂದರೆ ಈಗ ಆಶಾ ಕಾರ್ಯಕರ್ತರ ಜವಾಬ್ದಾರಿ ಇರ್ತಕ್ಕಂಥ ಕೆಲಸ ಇದೆ. ಹೌದು, ಭಾಳ ಮುಖ್ಯವಾಗಿ ಹೇಳಿದ್ರಿ. ನಮ್ಮ 3 ಜನ 1,000 ಜನಸಂಖ್ಯೆ ಜನಸಂಖ್ಯೆನ ನಾವು ನಮ್ಮ ಕುಟುಂಬ ಅಂತ ಭಾವಿಸಿ ಕೆಲಸ ಮಾಡ್ತೀವಿ ಸರ್. ರಾತ್ರಿ ಹಗಲು ರಾತ್ರಿ ಏನೇ ಕರೀಲಿ ನಾವು ಜೊತೆಗಿರ್ತೀವಿ. ಆ ರೀತಿ ಮನಸ್ಸಿಗೆ ಹಚ್ಕೊಂಡು ಕೆಲಸ ಮಾಡೋರು ನಾವು. ಒಂದು ಗೌರವಯುತವಾಗಿ ಘನತೆಯುತವಾಗಿ ಬದುಕ್ತಾ ಇದ್ದೀವಿ ಅಂತಂದರೆ ಜನಗಳು ಕೂಡ ಪ್ರೀತಿಯಿಂದ, ಇವ್ರು ಕೂಡ ಒಂದು ಅಮೌಂಟಿಂದ ಅಲ್ಲ ಸರ್, ನಾವು ಕೂಡ ಸೇವೆ ಅಂತಲೂ ತೊಗೊಂಡಿದ್ದೀವಿ. ಆದರೆ ಅದರ ಜೊತೆಗೆ ಬಡ ಹೆಣ್ಮಕ್ಳು ತೊಗೊಂಡಿರಲ್ಲ, ಆರ್ಥಿಕವಾಗಿ ಹೆಲ್ಪ್ ಆಗುತ್ತೆ ಅಂತ ತೊಗೊಂಡಿರಲ್ಲ, ಆರ್ಥಿಕವಾಗಿ ಬದುಕೋದಕ್ಕೆ ಸಿಗಬೇಕಾದಂಥ ಪ್ರತಿಫಲ ಕೊಡಬೇಕಲ್ಲ, ಇದನ್ನು ನಾವು ಕೇಳ್ತಾ ಇದ್ದೀವಿ. ಸೊ ಜನಕ್ಕೆ ಖಂಡಿತವಾಗ್ಲೂ ಭಾಳ ತೊಂದರೆ ಆಗುತ್ತೆ. ಇದಕ್ಕೆ ನೇರ ಹೊಣೆ ಸರ್ಕಾರ. ನಾವು ಜನಗಳಲ್ಲಿ ನಮ್ಮ ಜನಗಳ ಮಧ್ಯೆನೂ ನಾವು ಕೇಳ್ಕೊತೀವಿ, ನೋಡಿ ಈ ಥರ ಸರ್ಕಾರ ಮಾಡ್ತಾ ಇದೆ, ನೀವೆಲ್ಲ ನಮ್ಮ ಬೆಂಬಲಕ್ಕೆ ನಿಲ್ಲಿ ಅಂತ ನಾವು ಜನಸಾಮಾನ್ಯರಲ್ಲಿ ಕೂಡ ನಾವು ಕರಪತ್ರ ಕೊಟ್ಟು ನಮ್ಮ ಒಂದು ಬೇಡಿಕೆಗೆ ನೀವು ಜೊತೆಯಾಗಿ ಅಂತಂದು ಪ್ರತಿ ಊರಲ್ಲಿ ಪ್ರಚಾರ ಮಾಡ್ತೀವಿ ಸರ್ ನಾವು. ಸೊ ಸರ್ಕಾರ ಯಾವ ರೀತಿ ನಮ್ಮನ್ನ ನಿರ್ಲಕ್ಷ್ಯಕ್ಕೊಳಪಡಿಸಿದ್ದಾರೆ, ಸಂಪೂರ್ಣ ಇವತ್ತು ಆರೋಗ್ಯನ ಕಾಪಾಡುವಂಥ ಆಶಾ ಕಾರ್ಯಕರ್ತರನ್ನ ಯಾವ ರೀತಿ ನಿಷ್ಕಾಳಜಿಯಿಂದ ನೋಡ್ತಾ ಇದ್ದಾರೆ ಅನ್ನೋದನ್ನು ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ಅಂದರೆ ಯಾವುದೇ ಕಾರಣಕ್ಕೂ ಸರ್ಕಾರ ನಿಮಗೆ ಒಂದು ಭರವಸೆ ಕೊಡೋವರೆಗೂ ನೀವು ಇಲ್ಲಿಂದ ಭರವಸೆ ಅಲ್ಲ ಸರ್, ಇಂಥವು ಭಾಳ ಕೇಳಿಬಿಟ್ಟಿದ್ದೀವಿ. ಅವ್ರು ಏನು ನಿರ್ದೇಶನನೇ ಕೊಡಬೇಕು, ಒಂದು ನಿರ್ಣಯ ಮಾಡ್ಕೊಂಡ್ಬರ್ಬೇಕು. ನಿಮಗೆ ಪತ್ರದ ಮುಖಾಂತರ ಕೊಡಬೇಕು, ಪತ್ರದ ಮುಖಾಂತರ ಬಾಯಿ ಹೇಳಿಕೆಯಿಲ್ಲ. ಅದಕ್ಕೇನಿದೆ ಆರ್ಡರ್ ಕೊಟ್ಟರೆ ನಾವು ಇದು ಮಾಡ್ತೀವಿ. ಅಲ್ಲಿವರೆಗೂ ನಿಮ್ಮ ಹೋರಾಟ ಬಿಡೋದು ಖಂಡಿತವಾಗ್ಲೂ ಸರ್. ಎಲ್ಲರೂ ಅದನ್ನೇ ನಿರ್ಣಯ ಮಾಡಿದಾರೆ. ನಾನು ಎಲ್ಲರ ಪರವಾಗಿ ಅದನ್ನೇ ನಾನು ಅನಿರ್ದಿಷ್ಟ ಹೋರಾಟಕ್ಕೆ ನಾವು ಮುಂದಾಗಿದ್ದೀವಿ ಅನ್ನೋಂಥ ಸಂದೇಶನ ಈ ಮೂಲಕ ಕೊಡ್ತಾ ಇದ್ದೀವಿ. ಮತ್ತಷ್ಟು ನಾಳೆ ದಿನ ಆಶಾ ಕಾರ್ಯಕರ್ತೆಯರು ಮತ್ತೆ ಆಗ್ತಾ ಇದ್ದಾರೆ. ಓಕೆ, ನಮ್ಮ ಹೆಸರು ಡಿ ನಾಗಲಕ್ಷ್ಮಿ, ರಾಜ್ಯ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತ.